120 ದಿನಗಳ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನಲ್ಲಿ ಇವತ್ತು 120ನೇ ದಿನ, ಅಂದರೆ ಈ ಸೀರೀಸ್ನ ಕೊನೆಯ ದಿನ. ಒಂದು ಸಲ ಹಿಂತಿರುಗಿ ನೋಡಿದಾಗ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳಾಗಿವೆ, ಕೆಲವೊಂದಷ್ಟು ನೆಗೆಟಿವ್ಸ್ಗಳು ಇನ್ನೂ ಇದೆ. ನಾನು ಈ ಸೀರೀಸ್ನ ಶುರು ಮಾಡಿದಾಗ ನನ್ನ ಉದ್ದೇಶ ಇದ್ದಿದ್ದು ಪೀರಿಯಡ್ನ ರೆಗ್ಯುಲರ್ ಮಾಡ್ಕೋಬೇಕು ಅಂತ. ಯಾಕಂದರೆ ರೆಗ್ಯುಲರ್ ಆಗಿದ್ದ ನನ್ನ ಪೀರಿಯಡ್ ಇದ್ದಕ್ಕಿದ್ದಂಗೆ 4-5 ತಿಂಗಳು ಕಣ್ಮರೆಯಾಗಿ PCOD ಅಂತ ಡಯಾಗ್ನೈಸ್ ಆಗಿ ವರ್ಷಾನುಗಟ್ಟಲೆ ಸಾಕಷ್ಟು ಮೆಡಿಸಿನ್ಸ್ಗಳನ್ನು ತಗೊಂಡು ಮದುವೆಯಾಗಿ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಿದ್ದಾಗ PCOD PCOS ಸಿಮ್ಟಮ್ಸ್ ಥರ ಯಾವುದೂ ಇಲ್ಲದೆ ಹೋದ್ರೂ ಇರ್ರೆಗ್ಯುಲರ್ ಪೀರಿಯಡ್ ಆಗಿ ಅನ್ನೋನ್ ಕಾಸ್ ಆಫ್ ಇನ್ಫರ್ಟಿಲಿಟಿ ಅಂತ ಡಯಾಗ್ನೈಸ್ ಆಯಿತು. ಇರ್ರೆಗ್ಯುಲರ್ ಪೀರಿಯಡ್ ಇದ್ರೂ ಕನ್ಸೀವ್ ಆಗೋಕ್ಕೆ ಸಪೋರ್ಟ್ ಮಾಡೋ ಮಾತ್ರೆಗಳನ್ನು ಒಂದು ಸೈಕಲ್ ಅಂದರೆ 3 ಮಂತ್ಸ್ ತೊಗೊಂಡ್ರು ಯಾವುದೇ ರಿಸಲ್ಟ್ ಇಲ್ಲದೆ ಇದ್ದಾಗ ಒಂಥರ ಜಿಗುಪ್ಸೆ, ಬೇಸರ ಎಲ್ಲ ಒಟ್ಟೊಟ್ಟಿಗೆ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದೆ ಇದರ ಸೊಲ್ಯೂಷನ್ಸ್ ನನ್ನ ಕೈಲಿದೆ ಅಂತ. ಹಾಗೆ ಅರಿವಾದಾಗ ಶುರು ಮಾಡಿದ್ದೆ ಈ ಜರ್ನಿ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನನ್ನ ದಿನಚರಿಯಲ್ಲಿ ನಾನು ಒಂದಷ್ಟು ಬದಲಾವಣೆಗಳಿಂದ ಈ ಜರ್ನಿಯಲ್ಲಿ ನನಗೆ ತುಂಬ ಲೇಟಾಗಿ, ಅಂದರೆ ಈ ಜರ್ನಿ ಎಂಡ್ ಆಗೋಕ್ಕೆ ಕೆಲವೇ ದಿನಗಳಿದ್ದಾಗ, ಅಂದರೆ ಇದೇ ಜನವರಿ 2ಕ್ಕೆ ನನ್ನ ಫಸ್ಟ್ ಪೀರಿಯಡ್ ನ್ಯಾಚುರಲ್ ಆಗಾಯಿತು. ಹಾಗಾಗಿ ಯಾರ್ಯಾರು PCOD PCOS ಸಮಸ್ಯೆಗಳಿಂದ ಬಳಲ್ತಿರೋ ಹೋಪ್ಸ್ ಕಳ್ಕೊಬೇಡಿ. ಫಸ್ಟು ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಸ್ಟಾಪ್ ಮಾಡಿ ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು ಅಂತ ಇದ್ದರೆ ಮೇಜರಾಗಿ ಫುಡ್ಡು, ಸ್ಲೀಪ್ ರೂಟೀನ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಗಮನ ಕೊಡಿ. ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ, ಆದರೆ ಕನ್ಸಿಸ್ಟೆನ್ಸಿ ಇರಲಿ. ಇದು 1-2 ದಿನಕ್ಕಾಗಲಿ, ವಾರಕ್ಕಾಗಲಿ ಅಥವಾ ತಿಂಗಳಿಗಾಗಲಿ ಆಗೋ ಬದಲಾವಣೆಯಲ್ಲ. ಕನಿಷ್ಠ 6 ತಿಂಗಳಾದರೂ ವೆಯ್ಟ್ ಮಾಡಿ. ನಿಮ್ಮ ಶ್ರಮ ಮತ್ತು ಸಮಯ ಎರಡನ್ನೂ ಕೊಡಬೇಕು. ಈ 6 ತಿಂಗಳಲ್ಲಿ ನೀವು ಶುರು ಮಾಡಿದ ಮೊದಲನೇ ತಿಂಗಳಲ್ಲೇ ಪೀರಿಯಡ್ ಬರುತ್ತೆ ಅಂತಲೂ ಅನ್ನೋಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಆದರೆ ಈ 6 ಮಂತ್ಸಲ್ಲಿ ನಿಮಗೆ ಒಂದಾದರೂ ಪೀರಿಯಡ್ ನ್ಯಾಚುರಲ್ ಆಗುತ್ತೆ. ಹಾಗೆ ಪೀರಿಯಡ್ ಆಯಿತು ಅಂದರೆ ನೀವು ಸರಿಯಾದ ದಾರಿಲೇ ಹೋಗ್ತಿದ್ದೀರಿ ಅದನ್ನೇ ಅಂತ ಅರ್ಥ. ಮತ್ತು ಅದನ್ನೇ ಮುಂದುವರಿಸಿದ್ರೆ ನಿಮ್ಮ ಪೀರಿಯಡ್ ರೆಗ್ಯುಲರ್ ಆಗುತ್ತೆ. ನನಗೆ ನನ್ನ ಪೀರಿಯಡ್ ನ್ಯಾಚುರಲಾಗಿ ಬರಬೇಕಾದ್ರೇ 77 ದಿನಗಳ ಬೇಕಾದವು.